ನಮಸ್ಕಾರ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಧರ್ಮಸ್ಥಳದಲ್ಲಿ ಹೂತಿಡಲಾಗಿದೆ ಅನ್ನುವಂತಹ ಹೆಣಗಳನ್ನು ತೋಡಿ ತೆಗೆಯುವಂತಹ ಅಗೆದು ತೆಗೆಯುವಂತಹ ಕೆಲಸ 2-3 ದಿನಗಳಿಂದ ನಡೀತಾ ಇರೋದು ನಿಮಗೆಲ್ರಿಗೂ ಗೊತ್ತೇ ಇದೆ. ಇಲ್ಲಿಯವರೆಗೆ ಏನೂ ಸಿಕ್ಕಿಲ್ಲ ಅನ್ನುವ ರೀತಿಯಲ್ಲಿ ಸುದ್ದಿಗಳು ಬರ್ತಾ ಇತ್ತು. ಆದರೆ ನಿನ್ನೆ ದೊಡ್ಡ ಸುದ್ದಿ ಬಂತು. ಸಿಕ್ಕಿಲ್ಲ ಅನ್ನುವುದು ಸುಳ್ಳು, ಸಿಕ್ಕಿದ್ದಾವೆ. ಒಂದು ರವಿಕೆ, ಹರಿದು ಹೋಗಿರುವಂತಹ ಕೆಂಪು ರವಿಕೆ, ಒಂದು ಪ್ಯಾನ್ ಕಾರ್ಡ್, ಒಂದು ID ಕಾರ್ಡ್, ಒಂದು ATM ಕಾರ್ಡ್, ಒಂದು ಬ್ಯಾಗು, ಈ ರೀತಿಯಾದ ವಸ್ತುಗಳು ಸಿಕ್ಕಿದಾವೆ ಅನ್ನುವಂತಹ ಮಾಹಿತಿ ಇದೆ. ಮತ್ತೆ ಅದು ಯಾರದ್ದು ಅನ್ನೋದು ಸಹ ಬಹಿರಂಗಗೊಂಡಿದೆ. ಇದನ್ನು SIT ಅವರಿಲ್ಲ, RTI ಮೂಲಕ ವರದಿಯನ್ನು ಅಥವಾ ಮಾಹಿತಿಯನ್ನು ಪಡೆದುಕೊಳ್ಳಲಾಗಿದೆ. ಸೊ ಏನು ಸಿಕ್ತು ಅಲ್ಲಿ? ಈ ಮಾಧ್ಯಮಗಳು ಸುಳ್ಳೇ ಹೇಳ್ಕೊಂಡು ಸಂಭ್ರಮ ಪಡ್ತಿದ್ರಲ್ಲ, ಏನು ಸಿಕ್ಕಿಲ್ಲ ಅಂತ. ಮಾರಿಕೊಂಡ ಮಾಧ್ಯಮಗಳು ಅವುಗಳ ಮುಖಕ್ಕೆ ಹೊಡೆದಾಗೆ ಏನೆಲ್ಲ ಸಿಕ್ಕಿದೆ, ಅದರ ಹಿನ್ನೆಲೆ ಏನು, ಮತ್ತು ಅದು ಯಾರ್ದು, ಅವರು ಏನಾಗಿ ಸತ್ತು ಹೋಗಿದ್ರು, ಆ ಹೆಣಗಳು ಎಲ್ಲಿ, ಸಾಕಷ್ಟು ವಿಚಾರಗಳಿದ್ದಾವೆ. ಎಲ್ಲವನ್ನು ಹೇಳ್ತೀನಿ. ಸೊ ನಿಮಗೆ ಗೊತ್ತಿರೋ ಹಾಗೆ ಮಂಗಳವಾರ ಸಿಕ್ಕಿರೋದಂತೆ. ಅಗಿಯಬೇಕಾದ್ರೆ ಮಂಗಳವಾರ ಮೊದಲನೇ ದಿನ ಅಗಿಯೋದಕ್ಕೆ ಅಲ್ಲಿ ಸಿಕ್ಕಿದೆ. ಏನು ಸಿಕ್ಕಿದೆ? ಒಂದು ಹರಿದು ಹೋಗಿರುವಂತಹ ರವಿಕೆ, ಕೆಂಪು ಬಣ್ಣದ ರವಿಕೆ ಒಂದು ಸಿಕ್ಕಿದೆ, ಒಂದು ಪ್ಯಾನ್ ಕಾರ್ಡ್ ಸಿಕ್ಕಿದೆ, ಒಂದು ATM ಸಿಕ್ಕಿದೆ, ಒಂದು ಬ್ಯಾಗ್ ಸಿಕ್ಕಿದೆ, ಲೇಡೀಸ್ ಬ್ಯಾಗ್. ಇಷ್ಟು ವಸ್ತುಗಳನ್ನು 6 ಅಡಿ ಆಳದಲ್ಲಿ ಊತಿಟ್ಟವರು ಯಾರು ಅನ್ನೋದು ನೆಕ್ಸ್ಟ್ ಪ್ರಶ್ನೆ. ಆದರೆ ಸಿಕ್ಕಿದ್ದಾವೆ, ಅದು ಮಾತ್ರ ನಿಜ ಅನ್ನುವ ಮಟ್ಟಕ್ಕೆ ನಮಗೆ ಮಾಹಿತಿ ಬರ್ತಾ ಇದೆ. ಇದನ್ನು SIT ಅವರು ಹೇಳಿಲ್ಲ. ಆದರೆ RTI ಅರ್ಜಿ ಹಾಕಿದಂತಹ bangalorpost.com ಅನ್ನುವಂತಹ ಸಂಸ್ಥೆಗೆ ಮಾಹಿತಿ ಬಂದ ಹಾಗೆ ನಮಗೆ ಸ್ಕ್ರೀನ್ಶಾಟ್ಗಳು ಸಿಗ್ತಾ ಇದ್ದಾವೆ. ಮೃತರು ಅಂತ ಕರೆಸ್ಕೊಳ್ಳುವಂತಹ ಮಹಿಳೆಯರ ವಿವರಗಳು ಸಹ ಬರ್ತಾ ಇದೆ, ಹೆಸರುಗಳು ಸಹ ಬರ್ತಾ ಇದೆ. ಲಕ್ಷ್ಮಿ ಮತ್ತು ಶ್ರುತಿ ಅಂತ 2 ಹೆಸರು. ಹಾಗಾದರೆ ಆ ಐಟಮ್ಗಳು ಯಾರಿಗೆ ಸೇರಿದ್ದು? ಅದನ್ನು ನೋಡಿದರೆ ಲಕ್ಷ್ಮಿ ಅನ್ನುವವರು 2009ರಲ್ಲಿ ಧರ್ಮಸ್ಥಳದಲ್ಲಿ ಇರುವಂತಹ ಗಂಗೋತ್ರಿ ಗೆಸ್ಟ್ ಹೌಸ್ ಬಳಿ ಆತ್ಮಹತ್ಯೆ ಮಾಡ್ಕೊಂಡ್ರಂತೆ. ಅದು ಗೆಸ್ಟ್ ಹೌಸ್ ಒಳಗ ಬಳಿನ ಅನ್ನೋದು ಮತ್ತೆ ತನಿಖೆ ಆಗಬೇಕೀಗ. ಇಂಥ ವಿಚಾರಗಳು ಬಂದಾಗ ಒಳಗಾಗಿದ್ದನ್ನು ಹೊರಗಾಕಿದ್ರ ಅಥವಾ ನಿಜವಾಗ್ಲೂ ಹೊರಗಡೆನೆ ಆಗಿತ್ತಾ, ಅದನ್ನು ತನಿಖೆ ಮಾಡಬೇಕಾಗುತ್ತೆ. ಒಟ್ಟಿನಲ್ಲಿ ಗಂಗೋತ್ರಿ ಗೆಸ್ಟ್ ಹೌಸ್ ಪಕ್ಕದಲ್ಲೇ ಒಂದು ಆತ್ಮಹತ್ಯೆ ನಡೆದಿದೆಯಂತೆ. ಆಕೆಯ ಹೆಸರು ಲಕ್ಷ್ಮಿ ಅಂತ, ಶ್ರೀಮತಿ ಲಕ್ಷ್ಮಿ ಅಂತ ಆ ಡಾಕ್ಯುಮೆಂಟ್ ಅಲ್ಲಿದೆ, ಪೊಲೀಸ್ ರೆಕಾರ್ಡ್ಸ್ ಪ್ರಕಾರ. ಸೊ ಆಕೆಗೆ ಸಂಬಂಧಪಟ್ಟಂತಹ ಕಾರ್ಡುಗಳು ಇವು, ATM ಕಾರ್ಡು, ಪ್ಯಾನ್ ಕಾರ್ಡು, ಬ್ಯಾಗು ಲಕ್ಷ್ಮಿಯವರಿಗೆ ಸಂಬಂಧಪಟ್ಟಿದ್ದು ಅನ್ನುವಂತಹ ಮಾಹಿತಿ ಬರ್ತಾ ಇದೆ. ಇದನ್ನ SIT ಕನ್ಫರ್ಮ್ ಮಾಡಿಲ್ಲ, RTI ಮೂಲಕ ಪಡ್ಕೊಂಡಂತಹ ಮಾಹಿತಿ, ಇತರೆ ಮೂಲಗಳ ಮಾಹಿತಿ ಆಧಾರದ ಮೇಲೆ ಈ ಮಾಹಿತಿಗಳು ಹೊರಗೆ ಬರ್ತಾ ಇದೆ. ಸೊ ಈಗ ಬರುವಂತಹ ಪ್ರಶ್ನೆ, ಆ ಶ್ರುತಿ ಅನ್ನುವರು ಸಹ ಅದೇ ಪಟ್ಟಿಯಲ್ಲಿದ್ದಾರೆ. ಅವರು ಸಹ ಉಜಿರೆಯಲ್ಲಿ ಅವರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಉಜಿರೆಯಲ್ಲಿ ಈ ಬ್ಯಾಗ್ ಅವ್ರದ್ದೇನಾ, ರವಿಕೆ ಅವ್ರದ್ದೇನಾ, ಸಾಧ್ಯತೆಗಳಿದ್ದಾವೆ. ಅಥವಾ ಎಲ್ಲ ಲಕ್ಷ್ಮಿಗೆ ಸಂಬಂಧಪಟ್ಟಿದ್ದ, ಗೊತ್ತಿಲ್ಲ. ಅದು ತನಿಖೆಯಿಂದ ಹೊರಗಡೆ ಬರಬೇಕು. ಒಟ್ಟಿನಲ್ಲಿ ಶ್ರುತಿ ಮತ್ತು ಲಕ್ಷ್ಮಿ ಅನ್ನುವರು ಇಬ್ಬರ ಹೆಸರುಗಳು ಈಗ ಬರ್ತಿದ್ದಾವೆ. ಅದರಲ್ಲಿ ಲಕ್ಷ್ಮಿ ಅವರದು ವಿತ್ ಫೋಟೋ ಇರುವಂತಹ ID ಸಿಕ್ಕಿರೋದ್ರಿಂದ ಅವರ ಹೆಸರನ್ನು ಹೆಚ್ಚಾಗಿ ನಾವಿಲ್ಲಿ ಕನ್ಫರ್ಮ್ ಮಾಡ್ಕೊಳ್ಬೋದು ಆಲ್ಮೋಸ್ಟ್. ಹಾಗಾದರೆ ಅವರಿಬ್ಬರು ಸಹ, ಅಥವಾ ಆ ಲಕ್ಷ್ಮಿ ಅನ್ನುವರೇ ಇರಲಿ, ಒಬ್ಬರೇ ಅಂತ ಇಟ್ಕೊಂಡ್ರು ಸಹ, ಆ ಹೆಣ ಎಲ್ಲಿ? ಹೆಣವನ್ನ ಕುಟುಂಬಸ್ಥರಿಗೆ ಕೊಟ್ರ, ಪೊಲೀಸರೇ ಅಂತ್ಯ ಸಂಸ್ಕಾರ ಮಾಡಿದ್ರ, ಯಾವುದಾದ್ರು NGO ಕೊಟ್ಟು ಅಂತ್ಯ ಸಂಸ್ಕಾರ ಮಾಡಿಸಿದ್ರ, ಅಥವಾ ಪಂಚಾಯಿತಿಯವರು ಅಂತ್ಯ ಸಂಸ್ಕಾರಕ್ಕೆ ಏರ್ಪಾಟು ಮಾಡಿದ್ರ, ಏನು ನಡೀತು ಅದರ ಬಗ್ಗೆ ತನಿಖೆ ಆಗಬೇಕು. ಅದಕ್ಕಿಂತ ಮುಖ್ಯವಾಗಿ ಆಗಬೇಕಾಗಿರುವಂಥದ್ದು ಈ ಆತ್ಮಹತ್ಯೆ. ಯಾವುದೇ ಆತ್ಮಹತ್ಯೆ ಪ್ರಕರಣದಲ್ಲಿ ಆತ್ಮಹತ್ಯೆ ಮಾಡಿಕೊಂಡ ವ್ಯಕ್ತಿಯ ಜೊತೆಯಲ್ಲಿ ಸಿಕ್ಕಂತಹ ವಸ್ತುಗಳು ಒಂದು ಬೆಲೆ ಬಾಳುವ ವಸ್ತುಗಳಾಗಿದ್ದರೆ, ಅಥವಾ ಕೋರ್ಟ್ ಕೇಸ್ಗಳೆಲ್ಲ ಮುಗಿದಿದ್ರೆ, ಪ್ರೊಸೀಜರ್ಸ್ ಎಲ್ಲ ಮುಗಿದಿದ್ರೆ ಕುಟುಂಬಸ್ಥರಿಗೆ ಕೊಡ್ತಾರೆ, ಅಥವಾ ಕೋರ್ಟಲ್ಲಿರಬೇಕು. ಪೊಲೀಸ್ ಅವರು ಅದನ್ನು ಸೀಸ್ ಮಾಡಬೇಕು, ಕೋರ್ಟಿಗೆ ಸಬ್ಮಿಟ್ ಮಾಡಬೇಕು, ಇನ್ನು ಚಾರ್ಜ್ ಶೀಟ್ ಸಮೇತವಾಗಿ. ಆದರೆ ಆ ವಸ್ತುಗಳು, ಆ ID ಕಾರ್ಡುಗಳು, ಆ ಬ್ಲೌಸು, ಆ ಬ್ಯಾಗು, ಅವೆಲ್ಲವೂ ಸಹ ಒಂದು ಗುಂಡಿಯಲ್ಲಿ, ಆ ಕಾಡಿನ ಮಧ್ಯೆ ಒಂದು ಗುಂಡಿ ತೋಡಿ 5-6 ಅಡಿ ಆಳದಲ್ಲಿ ಮುಚ್ಚಿಟ್ಟವರು ಯಾರು, ಯಾಕೆ? ಆತ್ಮಹತ್ಯೆ ಅನ್ನೋದಾದ್ರೆ ಆ ಎಲ್ಲ ವಸ್ತುಗಳು ಆಕೆ ಜೊತೆಯಲ್ಲೇ ಸಿಕ್ಕಿರಬೇಕು.
ಅವುಗಳು ಪೊಲೀಸರಿಗೆ ಸಿಕ್ಕಿರಬೇಕು, ಬೆಳ್ತಂಗಡಿ ಪೊಲೀಸರಿಗೆ ಸಿಕ್ಕಿರಬೇಕು. ಪೊಲೀಸರಿಗೆ ಸಿಕ್ಕ ವಸ್ತುಗಳು ಕೋರ್ಟಲ್ಲಿ ಇರಬೇಕೆ ಹೊರತು ಇಲ್ಲಿ ಏನು ಮಾಡ್ತಿದ್ವು, 5 ಅಡಿ 6 ಅಡಿ ಆಳದಲ್ಲಿ ಏನು ಮಾಡ್ತಿದ್ವು. ಇದು ದೊಡ್ಡ ಮಟ್ಟದಲ್ಲಿ ತನಿಖೆ ಆಗಬೇಕು. ಏನು ಸಿಕ್ಕಿಲ್ಲ ಅಂತ ಖುಷಿ ಪಡುವಂತಹ ಮಾರಿಕೊಂಡ ಕಚಡ ಮಾಧ್ಯಮಗಳಿಗೆ ಇದು ಕಪಾಳ ಮೋಕ್ಷ. ಇದು ಕಪಾಳ ಮೋಕ್ಷ. ಅಸ್ಥಿ ಪಂಜರ ಇಲ್ಲಿಯವರೆಗೆ ಸಿಗದೇ ಇರಬಹುದು. ಇಲ್ಲಿವರೆಗೆ 4 ಕಡೆ ತೋಡಿದರೆ ಅಸ್ಥಿ ಪಂಜರವಂತೂ ಸಿಕ್ಕಿಲ್ಲ, ಅಥವಾ ಹೆಣವನ್ನು ಹೂತಿರುವಂತಹ ಯಾವ ಸೂಚನೆಗಳು ಸಿಕ್ಕಿಲ್ಲ. ಆದರೆ ಟೋಟಲ್ ಮಾರ್ಕ್ ಮಾಡಿರೋದು ಫಸ್ಟ್ ರೌಂಡಲ್ಲಿ 13 ಜಾಗ. ಇನ್ನೂ 9 ಜಾಗ ಪೆಂಡಿಂಗ್ ಇದೆ. ಏನೇನು ಸಿಗುತ್ತೋ ಗೊತ್ತಿಲ್ಲ, ಏನು ಸಿಗಲ್ವಾ ಗೊತ್ತಿಲ್ಲ. ಆದರೆ ಸಿಕ್ಕಿರೋದು ಅನುಮಾನಗಳಿಗೆ, ಸಾಕಷ್ಟು ಅನುಮಾನಗಳಿಗೆ ನಮಗೆ ಅವಕಾಶ ಮಾಡಿಕೊಡುತ್ತೆ. ಅದು ಯಾಕೆ, ಅಲ್ಲಿ ಯಾರು, ಯಾವ ಉದ್ದೇಶಕ್ಕೆ ಅವುಗಳನ್ನು ಹೂತು ಹಾಕಿದ್ರು, ಆ ವಸ್ತುಗಳನ್ನು ಯಾವ ಉದ್ದೇಶಕ್ಕೆ, ಅವರ ಉದ್ದೇಶ ಏನು, ಪೊಲೀಸರು ಏನು ಮಾಡ್ತಿದ್ರು, ಪೊಲೀಸರಿಗೆ ಸಹ ಸಿಕ್ಕಿರುತ್ತೆ ಸೂಸೈಡ್ ಕೇಸ್ ಅಂದರೆ. ಇದೆಲ್ಲವೂ ಕೂಡ ತನಿಖೆಯಿಂದ ಹೊರಗೆ ಬರಬೇಕಾಗತ್ತೆ. ಇದಿಷ್ಟು ನಿನ್ನೆ ನಡೆದಂತಹ ಉತ್ಖನನದ ಸಂದರ್ಭದಲ್ಲಿ ಮತ್ತು ಅದಕ್ಕೆ ಇಂದಿನ ದಿನ ನಡೆದಿರುವಂತಹ ಉತ್ಖನನದ ಸಂದರ್ಭದಲ್ಲಿ ಸಿಕ್ಕಿರುವಂತಹ ವಸ್ತುಗಳು ಮತ್ತು ಅಪ್ಡೇಟು. ಲೇಟೆಸ್ಟ್ ಅಪ್ಡೇಟ್ ಅಂದರೆ 4 ಸ್ಥಾನಗಳು, ಜಾಗಗಳು ಯಾವೆಲ್ಲ ಆ ವ್ಯಕ್ತಿ ತೋರಿಸಿದ್ದಾನೋ, ನಾನು ಹೂತು ಹಾಕಿದ್ದೀನಿ ಅವನ ಆಜ್ಞೆಯ ಮೇರೆಗೆ ಅಥವಾ ಅವರ ಆಜ್ಞೆಯ ಮೇರೆಗೆ ಅಂತ ಹೇಳಿದ್ದಾನೋ, ಅವನು ಗುರುತು ಮಾಡಿಸಿದಂತಹ 4 ಜಾಗಗಳು, 13ರಲ್ಲಿ 4 ಜಾಗದಲ್ಲಿ ತೋಡಿದ್ದಾರೆ. ಇಲ್ಲಿಯವರೆಗೆ ಅಸ್ಥಿಪಂಜರ ಅಥವಾ ಶವದ ಯಾವುದೇ, ಹೆಣದ ಯಾವುದೇ ಸೂಚನೆಗಳು ಸಿಕ್ಕಿಲ್ಲ. ಆದರೆ ಈ ವಸ್ತುಗಳು ಮಾತ್ರ ಸಿಕ್ಕಿದ್ದಾವೆ. ಈ ವಸ್ತುಗಳು ಯಾರ್ದು ಅನ್ನೋದ್ರ ಬಗ್ಗೆ ಲಕ್ಷ್ಮಿ ಅನ್ನೋರ ಹೆಸರು ಬರ್ತಾ ಇದೆ, ಯಾಕಂದರೆ ಫೋಟೋ ಸಮೇತ ID ಇದೆ. ಇದು ಒಂದು ಕಡೆ. ಆದರೆ ಇನ್ನೊಂದು ಕಡೆ ತನಿಖೆಯನ್ನು ಹೈಜಾಕ್ ಮಾಡುವ ಪ್ರಯತ್ನ ನಡೀತಿದೆಯಾ ಅನ್ನುವಂತಹ ಅನುಮಾನಗಳು ಮೂಡುವ ರೀತಿಯಲ್ಲಿ ದೆಹಲಿಯಿಂದ ಒಂದು ಸರ್ಕ್ಯುಲರ್ ಬಂದಿದೆ. ಪ್ರಣಬ್ ಮೊಹಾಂತಿ, ಈ SITಯ ಮುಖ್ಯಸ್ಥರಾಗಿರುವಂತಹ ಪ್ರಣಬ್ ಮೊಹಾಂತಿ ಅವರನ್ನು ಟ್ರಾನ್ಸ್ಫರ್ ಮಾಡಲಾಗಿದೆ, ಅಥವಾ ಅವರಿಗೆ ಪ್ರಮೋಷನ್ ಕೊಟ್ಟು ಕೇಂದ್ರಕ್ಕೆ ಕರೆಸ್ಕೊಳ್ತಿದ್ದಾರೆ. ಆ ಪಟ್ಟಿಯಲ್ಲಿ, ಕೇಂದ್ರಕ್ಕೆ ಕರೆಸಿಕೊಳ್ತಿರುವಂತಹ IPS ಆಫೀಸರ್ಗಳ ಪಟ್ಟಿಯಲ್ಲಿ ಅವರ ಹೆಸರು ಸಹ ಇದೆ, ಪ್ರಣಬ್ ಮೊಹಾಂತಿ ಅವರ ಹೆಸರು ಸಹ ಇದೆ. ಅಂದರೆ ಅವರು CBIಗೋ ಇನ್ಯಾವುದಕ್ಕೋ ಟ್ರಾನ್ಸ್ಫರ್ ಆಗಿ ಹೋಗೋದು ಕನ್ಫರ್ಮ್. ಯಾಕೆ ಈ ತನಿಖೆಯ ನಡುವೆ, ಯಾಕೆ ಇದಕ್ಕೇನಾದ್ರು ತಳುಕಿದೆಯಾ, ಸಂಬಂಧ ಇದೆಯಾ ಗೊತ್ತಿಲ್ಲ. ಬಟ್ ಅಂತಹದ್ದೊಂದು ಬಂದಿದೆ. ಅದಕ್ಕೆ ಪ್ರತಿಕ್ರಿಯಿಸಿರುವಂತಹ ರಾಜ್ಯದ ಗೃಹ ಮಂತ್ರಿ ಪರಮೇಶ್ವರ್ ಅವರು, ಅವರನ್ನು ಆ ರೀತಿ ಏನಾದ್ರು ಟ್ರಾನ್ಸ್ಫರ್ ಮಾಡಿದ್ರೆ ನಾವು ಆ ಜಾಗಕ್ಕೆ ಇನ್ನೊಬ್ಬರನ್ನು ನೇಮಿಸ್ತೀವಿ, ಕಾನೂನು ಪ್ರಕಾರ ಏನು ಮಾಡಬೇಕು ಅದು ಮಾಡ್ತೀವಿ ಅಂತ. ಬಟ್ ತನಿಖೆಗೆ ಅದರಿಂದ ಹಿನ್ನಡೆ ಆಗುತ್ತಾ, ಸಾಧ್ಯತೆಗಳು ಇರ್ತವೆ. ಅಥವಾ ಆರಂಭದಿಂದ ಹೊಸೊಬ್ಬರು ಬಂದು ಎತ್ಕೋಬೇಕಾಗತ್ತೆ, ಏನು ಮಾಡ್ತಾರೋ ಗೊತ್ತಿಲ್ಲ. ಅಥವಾ ಆಲ್ರೆಡಿ ಇರುವಂಥವರಲ್ಲಿ ಒಬ್ಬರನ್ನ, ಆ ತಂಡದಲ್ಲಿ ಇರುವವರನ್ನೇ ಮುಖ್ಯಸ್ಥರನ್ನಾಗಿ ಮೇಲ್ಪಂಕ್ತಿಗೆ ತಗೊಂಬರ್ತಾರ, ಗೊತ್ತಿಲ್ಲ ಏನು ಮಾಡ್ತಾರೆ ಅಂತ. ಒಟ್ಟಿನಲ್ಲಿ ಆ ಆದೇಶ ಪತ್ರದಲ್ಲಿ ಅವರ ಹೆಸರು ಸಹ ಇದೆ, IPS ಆಫೀಸರ್ಗಳು ಕೇಂದ್ರಕ್ಕೆ ಟ್ರಾನ್ಸ್ಫರ್ ಆಗ್ತಿರೋ ಪಟ್ಟಿಯಲ್ಲಿ. ಅದು ಆ ಕಡೆ ನಡೀತಾ ಇರುವಂತಹ ಒಂದು ಬೆಳವಣಿಗೆ. ಇನ್ನು ಮಾಧ್ಯಮಗಳ ಬಗ್ಗೆ ನಿಮಗೆ ಗೊತ್ತೇ ಇದೆ, ಆದಷ್ಟು ಪ್ರಯತ್ನವನ್ನು ಇನ್ನೂ ಹೆಚ್ಚಿಗೆ ಮಾಡ್ತಿದ್ದಾರೆ. ಇದರಲ್ಲಿ ಯಾವುದೇ ರೀತಿಯಲ್ಲೂ ಸಹ ಅವನ ಕುಟುಂಬ ಎಫೆಕ್ಟ್ ಆಗಬಾರ್ದು. ಅವನೇನೇ ನೀಚೆ ಕೆಲಸ ಮಾಡಿರಲಿ, ಏನಾಗಬಾರ್ದು ಅವನಿಗೆ. ಅದಕ್ಕೆ ಏನು ಬೇಕೋ ಅದನ್ನು ಮಾಡ್ತಿದ್ದಾರೆ. ಏನೂ ಸಿಕ್ಕಿಲ್ಲ, ಗುಂಡಿ ಅಗದಿದ್ದೇ ಬಂತು, ಏನೂ ಸಿಕ್ಕಿಲ್ಲ, ಇದೊಂದು ಜೋಕ್ ಅಂತೆಲ್ಲ ಒಬ್ಬ ಕಾಮಿಡಿ ಪೀಸ್ ಬಾಯಿ ಬಡ್ಕೊಳ್ತಿದ್ದ. ಅವರ ಬಾಯಿಗೆ ಇದು ಒಂದು ಏಟು, ಬಾಯಿ ಮುಚ್ಚಿರೋ ಅಂತ ಇಷ್ಟು ವಸ್ತುಗಳು ಸಿಕ್ಕಿದ್ದಾವೆ. ಸೊ ತನಿಖೆ ಏನಾಗುತ್ತೋ ಮುಂದಿನ ದಿನಗಳಲ್ಲಿ ಪ್ರತಿದಿನ ಅಥವಾ ಯಾವಾಗೆಲ್ಲ ನಮಗೆ ಅಪ್ಡೇಟ್ಗಳು ಬರ್ತಿರ್ತಾವೋ ಅವಾಗೆಲ್ಲ ನಿಮಗೆ ಅಪ್ಡೇಟ್ ಕೊಡುವಂತಹ ಪ್ರಯತ್ನವನ್ನು ಮುಂದುವರಿಸ್ತೀನಿ. ಸೊ ಇಂತಹದೇ ವಿಶೇಷ ವರದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು.